ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಳೆದ 6 ಅವಧಿಯಿಂದ ಸಿದ್ದೇಶ್ವರ್ ಅವರ ಕುಟುಂಬದ ಇರುವಂಥ ಲೋಕಸಭಾ ಕ್ಷೇತ್ರ. ದಾವಣಗೆರೆ ಅಂದ ತಕ್ಷಣ ವಿಧಾನಸಭೆ ಚುನಾವಣೆ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ, ಲೋಕಸಭೆ ಚುನಾವಣೆ ಅಂದ ತಕ್ಷಣ ಸಿದ್ದೇಶ್ವರ್ ಅವರ ಫ್ಯಾಮಿಲಿ. 96-99 ಮಲ್ಲಿಕಾರ್ಜುನಪ್ಪನವರು ಸಿದ್ದೇಶ್ವರ್ ಅವರ ತಂದೆ. ಸಂಸದರಾಗಿದ್ದುಕೊಂಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹೇಗೆ ಜನರ ಜೊತೆ ಒಡನಾಟವನ್ನು ಇಟ್ಕೊಳ್ಬೇಕು, ಒಂದೇ ಸಲ ಗೆದ್ದಾಗ 1800ಕ್ಕೂ ಹೆಚ್ಚು ಕಡಿಮೆ ಹಳ್ಳಿಗೆ ಭೇಟಿ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ರಂತೆ. ಆ ನಂತರದಲ್ಲಿ ಸತತವಾಗಿ 4 ಬಾರಿ GM ಸಿದ್ದೇಶ್ವರ್ ಅವರು. ಇದು ದಾವಣಗೆರೆ. ಇದೀಗ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ಕಲ್ಪಿಸಿದೆ BJP. ಗಾಯತ್ರಿ ಸಿದ್ದೇಶ್ವರ್ ಅವರು ಅವರ ಅವರ ಮಾವನವರ ಚುನಾವಣೆಯಿಂದ ಹಿಡಿದು ಅವರ ಪತಿ ಚುನಾವಣೆ 6 ಚುನಾವಣೆ ನೋಡೋರೆ. ಅವ್ರ ಜೊತೆ ಕೂಡ ಮಾತಾಡಿದೆ ನಾನು ದಾವಣಗೆರೆಗೆ ಹೋಗಿದ್ದಾಗ. ತುಂಬಾ ಆ್ಯಕ್ಟಿವ್ ಆಗಿ, ತುಂಬಾ ಲವಲವಿಕೆಯಿಂದ, ತುಂಬಾ ಹುಮ್ಮಸ್ಸಿನಿಂದ, ಎಲ್ಲೂ ಕೂಡ ದಣದಂತೆ ಕಾಣಿಸ್ಲೇ ಇಲ್ಲ ಅವ್ರ ಮಾತಲ್ಲಿ. ಕಾರ್ಯಕರ್ತರ ಶಕ್ತಿ ತುಂಬ್ತಾ ಇದ್ದಾರೆ. ಕಾರ್ಯಕರ್ತರು ನೋಡಿದ್ರೆ ಜೋಶ್ ಮತ್ತಷ್ಟು ಹೆಚ್ಚಾಗುತ್ತೆ. ಅಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ BJP ಶಕ್ತಿನ, ಮೋದಿ ಶಕ್ತಿನ, GM ಸಿದ್ದೇಶ್ವರ್ ಶಕ್ತಿನ ಅಂದರೆ ಅದಕ್ಕೊಂಥರ ವ್ಯತಿರಿಕ್ತವಾಗಿ ಅವರೇ ದೊಡ್ಡ ಶಕ್ತಿಯಾಗಿ ಸುತ್ತುತ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಒಳ್ಳೆತನ ಹೇಳಿದ ಮೇಲೆ ಇವ್ರ ಒಳ್ಳೆತನ ಕೂಡ ಹೇಳಲೇಬೇಕು. ಅವರನ್ನು ಕೂಡ ಸಂದರ್ಶನ ಮಾಡಿದೆ. ಅವರನ್ನು ನೋಡಿದ್ರೆ ಪಕ್ಷಾತೀತವಾಗಿ BJP ಕಾಂಗ್ರೆಸ್ ಎಲ್ಲ ಸೈಡ್ಗೆ ಇಟ್ಬಿಡಿ, ಪಕ್ಷಾತೀತವಾಗಿ ಹೋಗಿ ಲೋಕಸಭೆಯಲ್ಲಿ ನಿಂತ್ಕೊಂಡು ರಾಜ್ಯಕ್ಕೆ ಬೇಕಾದದ್ದನ್ನು ಬಲವಂತದಿಂದ ಅಥವಾ ಅಧಿಕಾರಯುತವಾಗಿ ಏನು ಕಿತ್ಕೊಂಬರ್ಬೇಕೆಲ್ಲ ಕಿತ್ಕೊಂಬಂದು ರಾಜ್ಯವನ್ನು ಅಭಿವೃದ್ಧಿ ಮಾಡುವಂಥ ತಾಕತ್ತು ಅವ್ರಿಗಿದೆ. ವಿದ್ಯೆ, ಮಾತು, ಭಾಷೆ, 5 ಭಾಷೆ, ಡಾಕ್ಟ್ರು, ಡೆಂಟಿಸ್ಟು, ತಮ್ಮ ರಾಜಕೀಯನ, ತಮ್ಮ ಮಾವನವ್ರ ಕುಟುಂಬ, ತಮ್ಮ ಮಾವನವ್ರ ಚುನಾವಣೆ, ತಮ್ಮ ಪತಿ SS ಮಲ್ಲಿಕಾರ್ಜುನ್ ಸಚಿವರು ಎಲ್ಲವನ್ನು ಕಡೆ ನೋಡ್ಕೊಂಡು ಬಂದಿದ್ದಾರೆ. ಹೇಳೋರು ನಾವು ಟಿಕೆಟಿಗೆ ಲಾಬಿ ಮಾಡಲಿಲ್ಲ, ಟಿಕೆಟ್ ನಮಗೆ ಬೇಕು ಅಂತ ನಾವು ಅಂದ್ಕೊಳ್ಳೇ ಇಲ್ಲ. ನಾನು ಮಲ್ಲಿಕಾರ್ಜುನ್ ಜೊತೆ ಮಾತಾಡಿದೆ ಏನಿದು ಅಂತ. ಪಕ್ಷ ಏನು ಡಿಸೈಡ್ ಮಾಡೋದಕ್ಕೆ ಅದು ಬದ್ಧ ಆಗೋಣ ಅಂದರು. ನಾನು ಆಯ್ಕೆ ಮಾಡಿದ್ದಾರೆ, ಚುನಾವಣೆ ಫೇಸ್ ಮಾಡ್ತೀನಿ ಅಂತ. ಅವರು ಕೂಡ ತುಂಬ ಜೋರಾಗಿ ನುಗ್ತಾ ಇದ್ದಾರೆ. ಸಂಸತ್ನಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥ ಎಲ್ಲ ಕೆಪಾಸಿಟಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗಿದೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಇನ್ಸೈಟ್ ಅಕಾಡೆಮಿ ನಡೆಸಿರುವಂಥ, ಕಾಶ್ಮೀರದಲ್ಲಿ ಕೂಡ ಆಫೀಸನ್ನು ಮಾಡಿಕೊಂಡು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಶಿಕ್ಷಣವನ್ನು ದಾನ ಮಾಡ್ತಿರುವಂಥ ಯುವ ಮುಖಂಡ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರೋ ಸಿಕ್ಕಿಲ್ಲ, ಅವರು ಜೋರಾಗಿ ನುಗ್ತಾವ್ರೆ. ಒಂದಷ್ಟು ಯುವ ಸಮುದಾಯದ ಮತವನ್ನು, ಅದು BJP ಕಾಂಗ್ರೆಸ್ ಅಂತ ಅಲ್ಲ, ಒಟ್ಟಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಯುವ ಸಮುದಾಯದ ಮತವನ್ನು ಸೆಳೆಯುವಂಥ ಅಥವಾ ಕಸೆಯುವಂಥ ತಾಕತ್ತು ವಿನಯ್ ಕೂಡ ಇದೆ. ಟ್ರಯಾಂಗಲ್ ಫೈಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹಂತಕ್ಕೆ ಫೈಟ್ ಬರುತ್ತೆ ಮೂವರ ಮಧ್ಯೆ. ಪ್ರಭಾ ಮಲ್ಲಿಕಾರ್ಜುನ್ ಸ್ಟ್ರಾಂಗಾ, ಗಾಯತ್ರಿ ಸಿದ್ದೇಶ್ವರ್ ಸ್ಟ್ರಾಂಗಾ ಅಂದರೆ ಫೈಟ್ ಜೋರಾಗೇ ಇದೆ. ಇಬ್ಬರು ಕೂಡ ಜೋರಾಗಿ ನುಗ್ತಾ ಇದ್ದಾರೆ. ಕಡೆ ಇಬ್ರಿಗೂ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ಮತದಾರ ನೀವು ಡಿಸೈಡ್ ಮಾಡಬೇಕು, ದಾವಣಗೆರೆ ಸಂಸದರು ಯಾರಾಗಬೇಕು ಅಂತ. ಕಳೆದ 6 ಬಾರಿಯಿಂದ ಸಿದ್ದೇಶ್ವರ್ ಅವ್ರ ಫ್ಯಾಮಿಲಿಯಲ್ಲಿ ಈ ಅಧಿಕಾರ ಇದೆ ಲೋಕಸಭೆದು. ಅದೇ ರೀತಿ ವಿಧಾನಸಭೆ ಅಂತ ಬಂದಾಗ ಶಾಮನೂರು ಅವ್ರ ಫ್ಯಾಮಿಲಿಲಿದೆ. ಬದಲಾವಣೆ ಆಗುತ್ತಾ ಅಥವಾ ಸಹಜ ಪ್ರಕ್ರಿಯೆ ಮುಂದುವರಿಯುತ್ತಾ ದಾವಣಗೆರೆಯಲ್ಲಿ? ನಿಮ್ಮ ಪ್ರಕಾರ ಯಾರು ದಾವಣಗೆರೆ ಸಂಸದರಾಗಬೇಕು? BJPಯ ಗಾಯತ್ರಿ ಸಿದ್ದೇಶ್ವರ, ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರ? ಹಾಗೆಯೇ ವಿನಯ್ ಕುಮಾರ್ ಫ್ಯಾಕ್ಟರ್ ಯಾರು ಗಡ್ಡಿ ಆಗುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.